ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು ನಾವು ಧರ್ಮಸ್ಥಳ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಇದು ನಂದು 13ನೇ ವರ್ಷ. 13 ವರ್ಷದಲ್ಲಿ ಕೂಡ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲಂದ್ರೆ ಅಲ್ಲಿ ತಿನ್ಕೊಂಡು, ಎಲ್ಲಂದ್ರೆ ಅಲ್ಲಿ ಮಲ್ಕೊಂಡು, ಈ ಜರ್ನಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕಾಲ್ ನೋವು ಅನ್ನೋದು ಸ್ವಲ್ಪ ಇರುತ್ತೆ, ಅದು ಬಿಟ್ರೆ ಇನ್ನೇನು ಟೆನ್ಷನ್ ಇರಲ್ಲ. ಮೈಂಡ್ ಫುಲ್ ಫ್ರೀ ಆಗಿರುತ್ತೆ, ಪೀಸ್ ಆಗಿರುತ್ತೆ. ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಟೀ, ಕಾಫಿ, ಊಟ, ಟಿಫನ್ ಎಲ್ಲ ಕೊಡ್ತಾ ಇರ್ತಾರೆ. ಬಿಸ್ಕೆಟು, ಜ್ಯೂಸು, ನೀರು ಅಂತ. ಜನಗಳು ಎಷ್ಟು ಜನ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೆನ್ಸ್ಕೊಂಡು ಬರ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಲೈಫಲ್ಲಿ ಇದನ್ನು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿರುತ್ತೆ. ಶಿವರಾತ್ರಿ ದಿನ ಧರ್ಮಸ್ಥಳ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಅಷ್ಟು ಜನ, ಕೋಟಿ ಜನ ಇರ್ತಾರೆ ಧರ್ಮಸ್ಥಳದಲ್ಲಿ. ಎಲ್ಲ ಬರಬೇಕು, ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಮಂಜು ಹಿಂದೆಗಡೆ ಹೆಂಗ್ ಬೀಳ್ತಾ ಇದೆ ಬೆಳಗ್ಗೆ ಅಂತ. ಫುಲ್ ಫಾಗು. ಸಾಯಂಕಾಲ ಆದರೆ ಸನ್ಸೆಟ್ಟು, ಒಳ್ಳೊಳ್ಳೆ ವ್ಯೂ ಕಾಣಿಸುತ್ತೆ. ಪಾದಯಾತ್ರೆ ಅವ್ರನ್ನ ಕೇಳೋದೇನಂದ್ರೆ, ಸ್ವಲ್ಪ ರೋಡ್ ಕಾರ್ನರಲ್ಲೇ ಹೋಗಿ, ಸೈಡಲ್ಲಿ ಹೋಗಿ. ತುಂಬಾ ಗಾಡಿಗಳು ಬರ್ತಾ ಇರ್ತವೆ. ಪ್ಲಸ್ ಗಾಡಿಗಳವ್ರಿಗೂ ಹೇಳ್ತೀನಿ, ಹಾಸನ ಹೈವೇದಲ್ಲಿ ಸ್ವಲ್ಪ ಸ್ಪೀಡ್ ನೋಡ್ಕೊಂಡು ಹೋಗಿ. ಜನಗಳೆಲ್ಲ ತುಂಬಾ ಜನ ನಡೀತಾ ಇರ್ತಾರೆ. ನೈಟ್ ಹೊತ್ತು ಅಷ್ಟೇ ನಿದ್ದೆ ಕಣ್ಣಲ್ಲಿ ಇರ್ತಾರೆ. ಸ್ವಲ್ಪ ಎಲ್ಲ ಆರಾಮಾಗಿ ಹೋಗಿ ಅಂತ ಕೇಳ್ಕೊತೀನಿ.